ಫೈಂಡ್ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಆಫ್ 896 168 ಆ್ಯಂಡ್ 104. 168 104 8 ಮತ್ತು 96 ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ಮನ್ನು ಫೈಂಡ್ ಮಾಡಿರಿ. ಸೊ ಇಲ್ಲಿ ನಾವು ಲೀಸ್ಟ್ ಡಿಫ್ರೆನ್ಸನ್ನು ಫೈಂಡ್ ಮಾಡಬೇಕಾಗುತ್ತೆ. 168ರಲ್ಲಿ 104 ಕಳೆದ್ರೆ 64 ಬರುತ್ತೆ. ಮತ್ತು 96ರಲ್ಲಿ ಇಲ್ಲಿ 168ರಲ್ಲಿ 104 ಕಳೆದ್ರೆ 64 ಬಂತು. ಸೊ ಆವಾಗ 168 ಮತ್ತು 104 ಕನ್ಸಿಡರ್ ಮಾಡಬಾರ್ದು. ಈಗ ಉಳಿದಂಥ ನಂಬರ್ಗಳೇನು 8 ಮತ್ತು 96. ನೆಕ್ಸ್ಟ್ ಇದು ಲೀಸ್ಟ್ ಡಿಫ್ರೆನ್ಸ್ ಏನು 64. ಸೊ ಇವುಗಳ ಎಚ್ ಸಿ ಎಫನ್ನು ಈಗ ನಾವು ಕಂಡುಹಿಡಬೇಕಾಗುತ್ತೆ. ಸೊ ಇಲ್ಲಿ ಕೂಡ 3 ನಂಬರ್ಗಳಿರೋದ್ರಿಂದ ನಾವು ಇಲ್ಲಿ 96ರಲ್ಲಿ ಇಲ್ಲಿ ಕೂಡ ಲೀಸ್ಟ್ ಡಿಫ್ರೆನ್ಸನ್ನು ಫೈಂಡ್ ಮಾಡಬೇಕು. 96ರಲ್ಲಿ 64 ಕಳೆದ್ರೆ 32 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 64ರಲ್ಲಿ 8 ಕಳೆದ್ರೆ ಅಥವಾ 96ರಲ್ಲಿ 8 ಕಳೆದ್ರೆ ಇದಕ್ಕಿಂತ ಹೆಚ್ಚಿನ ಡಿಫ್ರೆನ್ಸೇ ಬರುತ್ತೆ. ಸೊ ಇಲ್ಲಿ ಲೀಸ್ಟ್ ಡಿಫ್ರೆನ್ಸ್ ಏನಾಯಿತು 32 ಆಯಿತು. ಸೊ ಇಲ್ಲಿ 96 ಮತ್ತು 64 96ರಲ್ಲಿ 64 ಕಳೆದಾಗ 32 ಬಂದಿದೆ. ಸೊ ಆವಾಗ ನಾವು 96 64ನ ಕನ್ಸಿಡರ್ ಮಾಡಬಾರ್ದು. ಈ ಬಂದಂಥ ಡಿಫ್ರೆನ್ಸು ಮತ್ತು ಉಳಿದ ನಂಬರ್ 8 ಏನಿರುತ್ತಲ್ಲ ಅವುಗಳನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಈಗ ನಾವು 8 ಮತ್ತು 32ರ ಎಚ್ ಸಿ ಎಫನ್ನು ಫೈಂಡ್ ಮಾಡಬೇಕು. ಸೊ ನೋಡು, ಫಸ್ಟ್ 4 ನಂಬರ್ ಇದ್ದವು, ನೆಕ್ಸ್ಟ್ 3 ನಂಬರ್ದು, ಈಗ 2 ನಂಬರ್ ಅದು. ಸೊ ಈ ರೀತಿ ಬಂದಾಗ ನಾವು ಈಸಿಯಾಗಿ ಈಗ ನಾವು ಎಚ್ ಸಿ ಎಫನ್ನು ಫೈಂಡ್ ಮಾಡ್ಬೋದು. ಇದು 8 ಮತ್ತು 32 ಒಂದೇ ನಂಬರ್ ಆದಂಥ 8ರಲ್ಲಿ 8ರಿಂದ ಭಾಗ ಹೋಗ್ತವೆ. ಸೊ ಇಲ್ಲಿ 8 ಒಂದಲೇ 8 ನಾಲ್ಕಲೇ. ನೆಕ್ಸ್ಟ್ 1 ಮತ್ತು 4 ಒಂದೇ ಮಗ್ಗಿಯಲ್ಲಿ ಬರೋದಿಲ್ಲ. ಸೊ ಇದು ಎಚ್ ಸಿ ಎಫ್ ಏನಾಯಿತು 8 ಆಯಿತು. ನೆಕ್ಸ್ಟ್ ಈ ಬಂದಂಥ ಎಚ್ ಸಿ ಎಫನ್ನು ನಾವು ಈ ಕೊಟ್ಟಂಥ ಏನು 4 ನಂಬರ್ಸ್ಗಳಿದಾವಲ್ಲ ಅವುಗಳನ್ನು ಈ 8ರಿಂದ ಭಾಗಿಸ್ಬೇಕಾಗುತ್ತೆ. ಸೊ 8 ಒಂದಲೇ 8 12ಲೇ 8 21ಲೇ 8 13ಲೇ ಅಂದರೆ 13 8 104 21 8 168 12 8 96 8 1 8. ನೆಕ್ಸ್ಟ್ ಈ ಕೆಳಗೆ ಬಂದಂಥ ನಂಬರ್ಗಳಲ್ಲಿ ಅಟ್ಲೀಸ್ಟ್ 2 ನಂಬರ್ಸ್ ಆದರೂ ಒಂದು ನಂಬರಿಂದ ಭಾಗ ಹೋಗ್ತಿರ್ಬೇಕು. ಸೊ ಇಲ್ಲಿ 12 ಮತ್ತು 21 3ರಿಂದ ಭಾಗ ಹೋಗ್ತವೆ. ಸೊ 3 ಒಂದಲೇ 3 4ಲೇ 3 7ಲೇ ನೆಕ್ಸ್ಟ್ 13 ಆ್ಯಸ್ ಇಟ್ ಈಸ್ ಹಾಗೆ ಇಡಬೇಕು. ಸೊ ಇಲ್ಲಿ 1 4 7 13 ಯಾವುದೇ 2 ನಂಬರ್ಗಳು ಇಲ್ಲಿ ಯಾವುದಾದ್ರೂ ಒಂದು ನಂಬರಿಂದ ಭಾಗ ಹೋಗೋದಿಲ್ಲ. ಸೊ ಆವಾಗ ಇದ್ರದ್ದು ಎಲ್ ಸಿ ಎಮ್ ಏನಾಗಿರುತ್ತೆ 8 × 3 × 1 × 4 × 7 × 13 ಅಂದರೆ 96 × 91. ಎಲ್ ಸಿ ಎಮ್ ಏನು ಸಿಕ್ತು 8736. ಸೊ ಇದರ ಎಚ್ ಸಿ ಎಫ್ ಏನು 8, ಎಲ್ ಸಿ ಎಮ್ 8736. ಈ ರೀತಿಯಾಗಿ 4 ನಂಬರ್ಗಳನ್ನು ಕೊಟ್ಟಾಗ ಕೂಡ ನಾವು ಎಲ್ ಸಿ ಎಮ್ ಎಚ್ ಸಿ ಎಫನ್ನು ಈಸಿಯಾಗಿ ಫೈಂಡ್ ಮಾಡ್ಬೋದು.